ಎಲ್ಲ ರೈತ ಬಂಧುಗಳಿಗೂ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಯಾವಾಗ ರಿಲೀಸ್ ಆಗುತ್ತೆ, ಸೊ ಆ ಒಂದು ಡೇಟ್ ನ ಅಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ನಲ್ಲಿ ನೀಡಿದ್ದಾರೆ. ಆ ಒಂದು ಡೇಟ್ ಯಾವುದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ಸಹ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು PM ಕಿಸಾನ್ ಯೋಜನೆ ಹಣ ಬಂದ್ಬಿಟ್ಟು ನಮಗೆ ಜೂನ್ ತಿಂಗಳಲ್ಲೇ ಈ ಒಂದು ಹಣ ಬಂದ್ಬಿಟ್ಟು ಜಮೆ ಆಗಬೇಕಾಯ್ತು. ಎಲ್ಲಾ ರೈತರಿಗೂ ಜೂನ್ ತಿಂಗಳಲ್ಲೇ ಜಮೆ ಆಗಬೇಕಾಯ್ತು. ಆದ್ರೆ ಇನ್ನೂ ಸಹ ಈ ಒಂದು ಹಣ ನಮಗೆ ಯಾವುದೇ ಕಾರಣಕ್ಕೂ ಜಮೆ ಆಗಿಲ್ಲ, ಯಾರಿಗೂ ಜಮೆ ಆಗಿಲ್ಲ. ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ ಆಲ್ರೆಡಿ ಕೆಲವರಿಗೆ ಜಮೆ ಆಗಿದೆ, ಸೊ ನಮಗೆ ಕಮೆಂಟ್ ಮಾಡ್ತಿದ್ದಾರೆ ಅಂತ. ಅದೆಲ್ಲ ತಪ್ಪು ಮಾಹಿತಿ. ಸೊ ಇಲ್ಲಿ ಏನಪ್ಪಾ ಆಗ್ತಿದೆ ಅಂದ್ರೆ ಇನ್ನೂ ಈ ಒಂದು PM ಕಿಸಾನ್ ಯೋಜನೆ ಹಣ ಬಂದ್ಬಿಟ್ಟು ಎಕ್ಸಾಕ್ಟ್ ಡೇಟ್ ನ ಅನೌನ್ಸ್ ಮಾಡಿಲ್ಲ. ಯಾರಿಗೂ ಈ ಒಂದು ಹಣ ಬಂದ್ಬಿಟ್ಟು ಜಮೆ ಆಗಿಲ್ಲ. ನಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಜೂನ್ ತಿಂಗಳಲ್ಲಿ ಜೂನ್ 20ನೇ ತಾರೀಕು ಬರುತ್ತೆ, ಜುಲೈ 15ನೇ ತಾರೀಕು ಬರುತ್ತೆ, 18 ಹಂಗೆ ಅಂತ ಎಲ್ಲ ಮಾತಾಡ್ತಿದ್ರು. ಆದರೆ ಇನ್ನೂ ಸಹ PM ಕಿಸಾನ್ ಯೋಜನೆ ಹಣ ಬಿಟ್ಟು ಯಾರಿಗೂ ಜಮೆ ಆಗಿಲ್ಲ. ಹಾಗಿದ್ರೆ ಈ ಒಂದು PM ಕಿಸಾನ್ ಯೋಜನೆ ಹಣ ಬಿಟ್ಟು ಯಾವಾಗ ಜಮೆ ಆಗ್ಬೋದು ಎಲ್ಲಾದ್ರೂ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಮಗೆ ಈ ಒಂದು 19ನೇ ಕಂತು ಅಂದ್ರೆ 19th ಇನ್ಸ್ಟಾಲ್ಮೆಂಟ್ ಯಾವಾಗ ಜಮೆ ಆಗಿತ್ತು? 2025-24 ಫೆಬ್ರವರಿ ಅಂದ್ರೆ 24ನೇ ಫೆಬ್ರವರಿ 2025ರಲ್ಲಿ ಈ ಒಂದು 19ನೇ ಕಂತಿನ ಹಣ ಬಂದ್ಬಿಟ್ಟು ಎಲ್ಲಾ ರೈತರಿಗೂ ಜಮೆ ಆಗಿತ್ತು ಅಲ್ವಾ? ಸೊ ಹಾಗಿದ್ರೆ 20ನೇ ಕಂತಿನ ಹಣ ಅಲ್ಲಿಂದ 4 ತಿಂಗಳಿಗೆ ಅಂದ್ರೆ ಜೂನ್ ತಿಂಗಳಿಗೆ ಜಮೆ ಆಗಬೇಕಿತ್ತು, ಆದ್ರೆ ಜಮೆ ಆಗಿಲ್ಲ. ಆದ್ರೆ ಇವಾಗ ಒಂದು ಅಫಿಷಿಯಲ್ ನೋಟಿಸ್ ಅಥವಾ ಅಫಿಷಿಯಲ್ ಡೇಟ್ ಅಂತಾನೆ ಹೇಳ್ಬೋದು ಇಲ್ಲಿ ಅನೌನ್ಸ್ ಆಗಿರುವಂತದ್ದು. ಯಾವ ಡೇಟು, ಎಲ್ಲಿ, ಯಾವಾಗ ಜಮೆ ಆಗುತ್ತೆ, ಸೊ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ನಿಮ್ಮ ಗೂಗಲ್ ಸರ್ಚ್ ನಲ್ಲಿ PM ಈವೆಂಟ್ಸ್ ಅಂತ ಸರ್ಚ್ ಮಾಡಿ, ಓಕೆನಾ? PM ಈವೆಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಒಂದು ಲಿಂಕ್ ಬರುತ್ತೆ. ಏನಂತ? PMEvents.mygov.in ಅಂತ. ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಈ ಒಂದು PM ಈವೆಂಟ್ಸ್ಗೆ ವೆಬ್ಸೈಟ್ಗೆ ಬರ್ತೀರಾ. ಈ ಒಂದು ವೆಬ್ಸೈಟ್ ನಲ್ಲಿ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಯಾವ್ದು? ಮನ್ ಕಿ ಬಾತ್ ಅಂದ್ರೆ ಮೊನ್ನೆ ನಡೆದಂತ ಅಂದ್ರೆ 27ನೇ ತಾರೀಕು ನಡೆದಂತಹ ಮನ್ ಕಿ ಬಾತ್ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ PM ನರೇಂದ್ರ ಮೋದಿ ಅವರು ಒಂದು ಕೆಲವೊಂದು ಮಾಹಿತಿನ ನೀಡುತ್ತಿದ್ರು. ಹಾಗೇನೆ ಇಲ್ಲಿ ನಿಮಗೆ ಒಂದು ಆರೋ ಮಾರ್ಕ್ ಕಾಣಿಸ್ತದೆ. ಇದು ನಿಮ್ಮ ಮೊಬೈಲ್ ನಲ್ಲಿ ಬರುತ್ತೆ, ಲ್ಯಾಪ್ಟಾಪ್ ನಲ್ಲಿ ಬರುತ್ತೆ, ಓಕೆನಾ? ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು, PM ಮೋದಿ ವಿಲ್ ಡಿಜಿಟಲಿ ಟ್ರಾನ್ಸ್ಫರ್ ದ 20th ಇನ್ಸ್ಟಾಲ್ಮೆಂಟ್ ಟು ಮೋರ್ ದನ್ 9.7 crore PM ಕಿಸಾನ್ ಬೆನಿಫಿಷಿಯರಿ ಆನ್ 2nd August 2025. ಅಂದ್ರೆ ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 20ನೇ ಕಂತನ್ನು PM ನರೇಂದ್ರ ಮೋದಿ ಅವರು 9.7 ಕೋಟಿ ರೈತರಿಗೆ, ಯಾರ್ಯಾರು ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರ್ತಾರೋ ಅವರಿಗೆಲ್ಲರೂ ಫಲಾನುಭವಿಗಳು ಇದ್ದಾರೋ ಅವರೆಲ್ಲರಿಗೂ ಸಹ ಆಗಸ್ಟ್ 2ನೇ ತಾರೀಕು ಈ ಒಂದು 20ನೇ ಕಂತಿನ ಹಣ ಬಿಟ್ಟು ಜಮೆ ಆಗಲಿದೆ. ಸೊ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲ ರೈತರಿಗೂ, ಓಕೆನಾ? ಈಗ ಗೊತ್ತಾಗಿದೆ, 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು 9.7 ಕೋಟಿ ರೈತರಿಗೂ ಎಲ್ಲರಿಗೂ ಸಹ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ 2,000 ರೂಪಾಯಿ ಹಣ ಬಿಟ್ಟು ಜಮೆ ಆಗಲಿದೆ. ಸೊ ಭರ್ಜರಿ ಗುಡ್ ನ್ಯೂಸ್. ಸೊ ಈಗ ಎಲ್ಲರಿಗೂ ಈ ಒಂದು ಹಣ ಬಿಟ್ಟು ಜಮೆ ಆಗಲಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇರುತ್ತೆ. 2ನೇ ತಾರೀಕು ತನಕ ವೇಟ್ ಮಾಡಿ. ಆಗಸ್ಟ್ 2ನೇ ತಾರೀಕು ಎಲ್ಲರಿಗೂ ಸಹ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಿಟ್ಟು ಜಮೆ ಆಗಲಿದೆ. ಆದಷ್ಟು ಜನಕ್ಕೆ ಹಾಗೆ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.